ಕಸ್ಟಮರ್ ಟ್ರಯಲ್ ಹೋಗಿದ್ರು, ಬಂದಿದ್ದಾರೆ. ಈಗ ಅವರ ರಿವ್ಯೂ ಕೇಳ್ಕೋಣ. ಹೆಂಗೈತಣ್ಣ? ಚೆನ್ನಾಯ್ತಾ? ಓಕೆ ಆಯ್ತಾ ನಮ್ಮ ಸರ್ವೀಸು? ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ? ಜೋರಾಗಿ ಮಾತಾಡು. ಚೆನ್ನಾಗಿ ಮಾಡಿದ್ದೀವಾ? ಒಪ್ಪಿಗೆ ಆಯಿತಾ? ಸರ್ವೀಸ್ ಒಪ್ಪಿಗೆ ಆಯಿತಾ ನಿಮಗೆ? ಹ್ಞೂ, ಸಾಕಣ. ಏನಂತೀರಾ, ಮಾಡಿಸ್ಬೋದಾ? ಬೇರೆಯವ್ರು ಬಂದು ಮಾಡಿಸ್ಕೋಬೋದಾ? ನೋಡಿ ಫ್ರೆಂಡ್ಸ್, ಕಸ್ಟಮರ್ ರಿವ್ಯೂ ಕೇಳಿದ್ದೀರಾ? ವಾಟರ್ ವಾಶ್ ಮಾಡ್ತಾಯಿದ್ದೀವಿ. ವಾಟರ್ ವಾಶ್ ಮಾಡಿಬಿಟ್ಟು ಕೊಡ್ತೀವಿ ಗಾಡಿ ಡೆಲಿವರಿ. ಈ ಥರ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಫೋಮ್ ವಾಶ್ ಎಲ್ಲ ಮಾಡಿ ಕೊಡ್ತೀವಿ. ಫಂಕ್ಷನ್ ಕುದುರೆ ಇದು ಹೊಡೆಯೋರು ಗೊತ್ತಿರಬೇಕು. ವಾಟರ್ ವಾಶ್ ಎಲ್ಲ ಆಗಿದೆ. ಫೈನಲ್ ನೀರು ಹೊಡಿತಾ ಇರೋದು. ಮೇನ್ ಫಿನಿಶ್ ಮಾಡಿಬಿಟ್ಟು ಹೀರೋ ಎಕ್ಸ್ಪಲ್ಸು ನೋಡಿ ಇಷ್ಟೇ ಹೊಡಿರೋದು. ಎಷ್ಟು ಹೊಡಿತೇನೆ? 1126. ಇದನ್ನು ಸರ್ವಿಸ್ ರಿಮೈಂಡರ್ ಯಾವ ಥರ ಸೆಟ್ ಮಾಡೋದು ಅಂತ ತೋರಿಸ್ತು. ನೋಡಿ ಈ ಥರ ದಮ್ ಇಟ್ಕೊಬೇಕು. ಅದನ್ನು ಇಟ್ಕೊಂಡು ಸರ್ವಿಸ್ ರಿಮೈಂಡರ್ ರಿಮೂವ್ ಆಗುತ್ತೆ. ಚೇಂಜ್ ಬಿಡಿ ಎಲ್ಲೆಲ್ಲಾದರೂ ಮತ್ತು ನಮ್ಮಲ್ಲಿ ಹೀರೋ ಎಕ್ಸ್ಪಲ್ಸ್ ಬಂದಿದೆ ಸರ್ವಿಸಿಗೆ. ಫ್ರೀ ಸರ್ವಿಸ್ ಮಾಡಿಸಿಲ್ಲಂತೆ ಕಸ್ಟಮರು. ಇದೇ ಫಸ್ಟ್ ಸರ್ವಿಸು. ಏರ್ ಫಿಲ್ಟ್ರೆಲ್ಲ ಬಿಚ್ಚಿದ್ದೀನಿ. ನಮ್ಮಲ್ಲಿ ಏನೇನು ಸರ್ವಿಸ್ ಮಾಡ್ತೀವಿ ಅಂದರೆ ನೋಡಿ, ಬ್ರೇಕ್ ಪ್ಯಾಡ್ಸ್ ಕ್ಲೀನ್ ಮಾಡ್ತೀವಿ, ಏರ್ ಫಿಲ್ಟರ್ ಕ್ಲೀನ್ ಮಾಡ್ತೀವಿ, ಸ್ಪಾರ್ಕ್ ಪ್ಲಗ್ಗು, ಆಯಿಲ್ ಚೇಂಜು, ಕೇಬಲ್ ಮತ್ತು ಕೇಬಲ್ ಆಯಿಲಿಂಗು. ನೋಡಿ ಕೇಬಲ್ ಎಲ್ಲ ಕ್ಲಚ್ ಕೇಬಲ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಕ್ಲಚ್ ಕೇಬಲ್ ಆಯಿಲಿಂಗ್ ಮಾಡ್ತೀವಿ. ಪ್ರತಿಯೊಂದನ್ನು ನೀಟಾಗಿ ಚೆಕ್ ಮಾಡ್ಕೊಡ್ತೀವಿ. ಕಸ್ಟಮರ್ ಇರಲಿ ಇಲ್ದಲೇ ಇರಲಿ, ನಮ್ಮ ಕೆಲಸ ನಾವು ಬಿಡಬಾರ್ದು. ಇವರೇ ಕಸ್ಟಮರು, ಅವ್ರು ಅರ್ಜೆಂಟಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿದ್ದಾರೆ. ನೋಡಿ ಬ್ರೇಕ್ ಪ್ಯಾಡ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಬ್ರೇಕ್ ಪ್ಯಾಡ್ ಎಲ್ಲ ಕ್ಲೀನ್ ಮಾಡಿ ನೋಡಿ. ಬ್ರೇಕ್ ಪ್ಯಾಡ್ ಏನಾಯ್ತು ಅಂದರೆ ನೋಡಿ, ಇಲ್ಲಿ ಒಂದು ಸಣ್ಣ ಕಲ್ಲು ಕುತ್ಕೊಂಡಿದ್ದು ನೋಡಿ. ಇದೇನು ಬೆಲ್ ತೋರಿಸ್ತಾ ಇದ್ದೀನಿ, ಮಾರ್ಕ್ ಆಗಿಬಿಟ್ಟಿದೆ. ಅವ್ರಿಗೆ ಗೊತ್ತಿಲ್ಲ. ಅಣ್ಣ ಇದೆಲ್ಲ ಮಾಡ್ತೀಯ ಅಣ್ಣ ಅಂತ ಇದ್ದಾರೆ ಸರ್ವಿಸಲ್ಲೆಲ್ಲ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಪ್ಯಾಡೆಲ್ಲ ಪ್ಲೇಟ್ನೆಲ್ಲ ಎಮ್ರಿ ಮಾಡಿ, ಚೈನೆಲ್ಲ ವಾಶ್ ಮಾಡಬೇಕು. ವಾಶ್ ಮಾಡಿಲ್ಲ ಇನ್ನು. ವಾಶ್ ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ. ಏರ್ ಫಿಲ್ಟ್ರೆಲ್ಲ ವಾಶ್ ಮಾಡ್ಕೊಂಡು ಫಿಟ್ ಮಾಡ್ತಾಯಿದ್ದೀನಿ. ಏರ್ ಫಿಲ್ಟ್ರು ಹಳೆ ಗಾಡೀಲಿ ಆ ಸೈಡ್ ಬರ್ತಿದ್ದು, ಈ ಹೊಸ ಗಾಡೀಲಿ ಈ ಸೈಡ್ ಬರ್ತಾಯಿದೆ. ಏನಕ್ಕೆ ಅಂದರೆ ECM ಇರುತ್ತಲ್ವ, ECM ಆ ಕಡೆ ಬರೋಲ್ಲ, ಈ ಕಡೆ ಬರುತ್ತೆ. ಹಾಗಾಗಿ ಇದಕ್ಕೆ ಎಂಡ್ ಸ್ಕ್ರೂ ಬರುತ್ತೆ. ಏರ್ ಫಿಲ್ಟ್ರೆಲ್ಲ ಫಿಟ್ ಆಯಿತು. ಶೀಲ್ಡ್ನ ಹಾಕ್ತಾಯಿದ್ದೀನಿ. ಶೀಲ್ಡ್ ಹಾಕಿ ಎಲ್ಲ ವಾಶ್ ಮಾಡ್ಕೊಂಡು, ನಾವು ಬಟ್ಟೆನೇ ಯೂಸ್ ಮಾಡೋದು, ವೇಸ್ಟ್ ಯೂಸ್ ಮಾಡಲ್ಲ. ಏನಕ್ಕೆ ಅಂದರೆ ಇದೆಲ್ಲ ಸೆನ್ಸರ್ ಗಾಡಿ ಅಲ್ವಾ, ಈ ಸಣ್ಣ ವೇಸ್ಟಿಂದ ಕಣ್ಗಳು ಹೋಗಿ ECM ಇದು ಟೋಟಲ್ ಬಾಡಿಗೆಲ್ಲ ಕುತ್ಕೊಂಡು, ಇಲ್ಲ ಇಂಜೆಕ್ಟ್ರಿಗೆ ಕುತ್ಕೊಂಡು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಈ ಥರ ಬಟ್ಟೆನ ಯೂಸ್ ಮಾಡ್ತೀವಿ.
ಆದ್ರೇನಾ ಅಷ್ಟೇ ಮಾಡಿ. ಮತ್ತು ನಮ್ಮಲ್ಲಿ ಹೀರೋ ಎಕ್ಸ್ಪಲ್ಸ್ ಬಂದಿದೆ ಸರ್ವಿಸಿಗೆ. ಫ್ರೀ ಸರ್ವಿಸ್ ಮಾಡಿಸೇ ಇಲ್ವಂತೆ ಕಸ್ಟಮರು. ಇದೇ ಫಸ್ಟ್ ಸರ್ವಿಸು. ಏರ್ ಫಿಲ್ಟ್ರೆಲ್ಲ ಬಿಚ್ಚಿದ್ದೀನಿ. ನಮ್ಮಲ್ಲಿ ಏನೇನು ಸರ್ವಿಸ್ ಮಾಡ್ತೀವಿ ಅಂದರೆ ನೋಡಿ, ಬ್ರೇಕ್ ಪ್ಯಾಡ್ಸ್ ಕ್ಲೀನ್ ಮಾಡ್ತೀವಿ, ಏರ್ ಫಿಲ್ಟರ್ ಕ್ಲೀನ್ ಮಾಡ್ತೀವಿ, ಸ್ಪಾರ್ಕ್ ಪ್ಲಗ್ಗು, ಆಯಿಲ್ ಚೇಂಜು, ಕೇಬಲ್ ಮತ್ತು ಕೇಬಲ್ ಆಯಿಲಿಂಗು. ನೋಡಿ ಕೇಬಲ್ ಎಲ್ಲ ಕ್ಲಚ್ ಕೇಬಲ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಕ್ಲಚ್ ಕೇಬಲ್ ಆಯಿಲಿಂಗ್ ಮಾಡ್ತೀವಿ. ಪ್ರತಿಯೊಂದನ್ನು ನೀಟಾಗಿ ಚೆಕ್ ಮಾಡ್ಕೊಡ್ತೀವಿ. ಕಸ್ಟಮರ್ ಇರಲಿ ಇಲ್ದಲೇ ಇರಲಿ, ನಮ್ಮ ಕೆಲಸ ನಾವು ಬಿಡಬಾರ್ದು. ಇವರೇ ಕಸ್ಟಮರು, ಅವ್ರು ಅರ್ಜೆಂಟಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿದ್ದಾರೆ. ನೋಡಿ ಬ್ರೇಕ್ ಪ್ಯಾಡ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಬ್ರೇಕ್ ಪ್ಯಾಡ್ ಎಲ್ಲ ಕ್ಲೀನ್ ಮಾಡಿ ನೋಡಿ. ಬ್ರೇಕ್ ಪ್ಯಾಡ್ ಏನಾಯ್ತು ಅಂದರೆ ನೋಡಿ, ಇಲ್ಲಿ ಒಂದು ಸಣ್ಣ ಕಲ್ಲು ಕುತ್ಕೊಂಡಿದ್ದು ನೋಡಿ. ಇದೇನು ಬೆಲ್ ತೋರಿಸ್ತಾ ಇದ್ದೀನಿ, ಮಾರ್ಕ್ ಆಗಿಬಿಟ್ಟಿದೆ. ಅವ್ರಿಗೆ ಗೊತ್ತಿಲ್ಲ. ಅಣ್ಣ ಇದೆಲ್ಲ ಮಾಡ್ತೀಯ ಅಣ್ಣ ಅಂತ ಇದ್ದಾರೆ ಸರ್ವಿಸಲ್ಲೆಲ್ಲ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಪ್ಯಾಡೆಲ್ಲ ಪ್ಲೇಟ್ನೆಲ್ಲ ಎಮ್ರಿ ಮಾಡಿ, ಚೈನೆಲ್ಲ ವಾಶ್ ಮಾಡಬೇಕು. ವಾಶ್ ಮಾಡಿಲ್ಲ ಇನ್ನು. ವಾಶ್ ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ. ಚೇಂಜ್ ಇಲ್ಲ ಬಿಡಿ, ಎಲ್ಲೆಲ್ಲಾದರೂ ಇದು ಫುಲ್ಲು ಜನರಲ್ ಸರ್ವಿಸಿಗೆ ಬಂದಿತ್ತು ಹೀರೋ ಎಕ್ಸ್ಪಲ್ಸು. ನೋಡಿ, ಈ ಥರ ಸ್ಟ್ಯಾಂಡೆಲ್ಲ ಅವೈಲೇಬಲ್ ಇದೆ ನಮ್ಮ ವರ್ಕ್ಶಾಪಲ್ಲಿ. ಮತ್ತು ಪೆಟ್ರೋಲ್ ತೆಗೆಯೋದಕ್ಕೆ ಸೆನ್ಸರ್ ಗಾಡಿಗಳು ನೋಡಿ, ಈ ಥರ ಸಿಸ್ಟಮೆಟಿಕ್ ಇದೆ. ಒಮ್ಮೆ ವಿಸಿಟ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಬಟನನ್ನು ಮರೆಯದೈತಿ. ಇದು ಬಂದು ಎಕ್ಸ್ಪಲ್ಸ್ 200 ಪ್ರತಿಯೊಂದೂ ನೋಡಿ, ಕೇಬಲ್ಗಳೆಲ್ಲ ಆಯಿಲಿಂಗ್ ಮಾಡ್ತಾಯಿದ್ದೀವಿ. ಕಸ್ಟಮರ್ ಇರಲಿ ಇಲ್ದಲೇ ಇರಲಿ, ನಮ್ಮ ಕೆಲಸನ ನಾವು ಕರೆಕ್ಟಾಗಿ ನಿಯತ್ತಾಗಿ ಮಾಡಬೇಕು. ಗ್ರಾಹಕರ ದೇವರನ್ನ ಯಾವತ್ತಿಗೂ ಮೋಸ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಇದೇ ಥರ ಜನರಲ್ ಸರ್ವಿಸಿಗೆ ಬಿಟ್ಟು ಇದು ಫ್ರೀ ಸರ್ವಿಸು. ನೋಡಿ, ಇಲ್ಲೇ ಪೆಟ್ರೋಲ್ ಬರುತ್ತೆ ನೋಡಿ, ಆಯಿಲ್ ಪೆಟ್ರೋಲು. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಯಾರು ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ದಿವಸ ಲೈವ್ ಇರುತ್ತೆ, ಬನ್ನಿ ಜಾಯ್ನ್ ಆಗಿ. ಏರ್ ಫಿಲ್ಟ್ರೆಲ್ಲ ವಾಶ್ ಮಾಡ್ಕೊಂಡು ಫಿಟ್ ಮಾಡ್ತಾಯಿದ್ದೀನಿ. ಏರ್ ಫಿಲ್ಟ್ರು ಹಳೆ ಗಾಡೀಲಿ ಆ ಸೈಡ್ ಬರ್ತಿದ್ದು, ಈ ಹೊಸ ಗಾಡೀಲಿ ಈ ಸೈಡ್ ಬರ್ತಾಯಿದೆ. ಏನಕ್ಕೆ ಅಂದರೆ ECM ಇರುತ್ತಲ್ವ, ECM ಆ ಕಡೆ ಬರೋಲ್ಲ, ಈ ಕಡೆ ಬರುತ್ತೆ. ಹಾಗಾಗಿ ಇದಕ್ಕೆ ಎಂಡ್ ಸ್ಕ್ರೂ ಬರುತ್ತೆ. ಏರ್ ಫಿಲ್ಟ್ರೆಲ್ಲ ಫಿಟ್ ಆಯಿತು. ಶೀಲ್ಡ್ನ ಹಾಕ್ತಾಯಿದ್ದೀನಿ. ಶೀಲ್ಡ್ ಹಾಕಿ ಎಲ್ಲ ವಾಶ್ ಮಾಡ್ಕೊಂಡು ನಾವು ಬಟ್ಟೆನೇ ಯೂಸ್ ಮಾಡೋದು, ವೇಸ್ಟ್ ಯೂಸ್ ಮಾಡೋಲ್ಲ. ಏನಕ್ಕೆ ಅಂದರೆ ಇದೆಲ್ಲ ಸೆನ್ಸರ್ ಗಾಡಿ ಅಲ್ವಾ, ಈ ಸಣ್ಣ ವೇಸ್ಟಿಂದ ಕಣ್ಗಳು ಹೋಗಿ ECM ಇದು ಟೋಟಲ್ ಬಾಡಿಗೆಲ್ಲ ಕುತ್ಕೊಂಡು, ಇಲ್ಲ ಇಂಜೆಕ್ಟ್ರಿಗೆ ಕುತ್ಕೊಂಡು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಈ ಥರ ಬಟ್ಟೆನ ಯೂಸ್ ಮಾಡ್ತೀವಿ. ಸರ್ವಿಸ್ ರಿಮೈಂಡರ್ ಹೋಯ್ತು ನೋಡಿ. ಇಷ್ಟೇ ಸಿಂಪಲ್ಲಾಗಿ, ಏನು ಜಾಸ್ತಿ ಇದು ಮಾಡೋಂಗಿಲ್ಲ. ನೋಡಿ, ಈ ಸೆಟ್ ಬಟನ್ ಇದೆಯಲ್ಲ, ಸೆಟ್ ಬಟನ್ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿ ಸರ್ವಿಸ್ ರಿಮೈಂಡರ್. ನೋಡಿ, ಕೀ ಆಫ್ ಮಾಡಿ ತೋರಿಸ್ತೀನಿ ಈಗ. ನೋಡಿ, ಈ ಸ್ಪಾನರ್ ಇದೆಯಲ್ಲ, ಇದು ಈಸಿಯಾಗಿ ರಿಮೂವ್ ಆಗುತ್ತೆ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದು ನೋಡಿ, ಈ ವಿಡಿಯೋನ ನೋಡಿ ಕಲೀರಿ. ಈ ಥರ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಫೋಮ್ ವಾಶ್ ಎಲ್ಲ ಮಾಡಿ ಕೊಡ್ತೀವಿ. ಬಂತೀನಿ.
ಕುದುರೆ ಇದು ಹೊಡೆಯೋರು ಗೊತ್ತಿರ್ಬೇಕು. ವಾಟರ್ ವಾಶ್ ಎಲ್ಲ ಆಗಿದೆ. ಫೈನಲ್ ನೀರು ಹೊಡಿತಾ ಇರೋದು. ಏನು ಫಿನಿಶ್ ಮಾಡಿಬಿಟ್ಟು